ಇವತ್ತು ನಾವು ಓವರ್ ಆಕ್ಟಿವ್ ಬ್ಲಾಡರ್ ಬಗ್ಗೆ ಮಾತಾಡೋಣ. ಅಂದ್ರೆ ಓವರ್ ಆಕ್ಟಿವ್ ಬ್ಲಾಡರ್ ಅಂದ್ರೆ ಏನು, ಪೇಷಂಟ್ಸ್ ನಮ್ಮ ಹತ್ರ ಯಾವ ತರ ಬರ್ತಾರೆ. ಫಾರ್ ಎಕ್ಸಾಂಪಲ್ ಯೂರಿನ್ ಅರ್ಜೆನ್ಸ್ ಆಗೋದು ಒಂದು, ಮತ್ತೆ ಎರಡನೇದು ಪದೇ ಪದೇ ಯೂರಿನ್ ಹೋಗೋದು, ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಮತ್ತೆ ಯೂರಿನ್ ಲೀಕ್ ಆಗ್ಬೋದು. ಇದೆಲ್ಲಾನು ಓವರ್ ಆಕ್ಟಿವ್ ಬ್ಲಾಡರ್ ಜೊತೆ ಬರುತ್ತೆ. ಇದ್ರ ಜೊತೆ ಒಂದು ಅಡ್ವಾಂಟೇಜ್ ಅಂದ್ರೆ ಒಂದು ಏನು ಅಂತಂದ್ರೆ, ಈ ತರ ಸಿಂಪ್ಟಮ್ಸ್ ಬಂದಾಗ ಎಲ್ಲಾ ಜನ ಆಗ್ಲಿ, ಮೇಲ್ಸ್ ಆಗ್ಲಿ ಫಿಮೇಲ್ಸ್ ಆಗ್ಲಿ, ಅಯ್ಯೋ ನನ್ ಏನೋ ಆಗ್ಬಿಟ್ಟಿದೆ, ನನ್ ಏನೋ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಮತ್ತೆ ಬ್ಲಾಡರ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಸ್ಟೋನ್ ಇರ್ಬೋದು, ಈ ತರ ಎಲ್ಲ ಅನ್ಕೊಂತಾರೆ. ಆತರ ಏನು ಇಲ್ಲ, ಜಸ್ಟ್ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಅದಕ್ಕೆ ಹೇಳ್ತೀವಿ. ಇದನ್ನ ಹೆಂಗ್ ಡಯಾಗ್ನೋಸ್ ಮಾಡ್ತೀವಿ ನಾವು? ಜಸ್ಟ್ ಒಂದು ಸಿಂಪಲ್ ಯೂರಿನ್ ಅನಾಲಿಸಿಸ್ ಮತ್ತೆ ಅಲ್ಟ್ರಾಸೌಂಡ್ ಮಾಡೋದ್ರಿಂದ ಓವರ್ ಆಕ್ಟಿವ್ ಬ್ಲಾಡರ್ ನ ನಾವು ಡಯಾಗ್ನೋಸ್ ಮಾಡಬಹುದು. ಹೆಂಗೆ? ಯೂರಿನ್ ಅನಾಲಿಸಿಸ್ ಮಾಡ್ತೀವಿ, ಅದ್ರಲ್ಲಿ ಏನು ಇನ್ಫೆಕ್ಷನ್ ಇರಲ್ಲ. ಅಲ್ಟ್ರಾಸೌಂಡ್ ಮಾಡ್ತೀವಿ, ಎಲ್ಲ ನಾರ್ಮಲ್ ಇರುತ್ತೆ. ಅದ್ರ ಜೊತೆಗೆ ಡಾಕ್ಟರ್ ಹತ್ರ ಹೋಗಂದ್ಮೇಲೆ ನಿಮ್ಮನ್ನ ನೋಡ್ತಾರೆ. ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಫ್ರಮ್ ಹೆಡ್ ಟು ಟೋ ಎಲ್ಲ ಎಕ್ಸಾಮಿನ್ ಮಾಡ್ತೀವಿ. ಬ್ಲಾಡರ್ ಬಗ್ಗೆ ನೋಡ್ಕೊಂತೀವಿ, ಆಯ್ತಾ. ಜೆನೆಟಲ್ ಏರಿಯಾನ ಎಕ್ಸಾಮಿನ್ ಮಾಡ್ತೀವಿ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ನಾವು ಇದನ್ನ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಟರ್ಮ್ ನ ಡಯಾಗ್ನೋಸ್ ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಆಯ್ತಾ. ಈ ಟ್ರೀಟ್ಮೆಂಟ್ ಹೆಂಗಿರುತ್ತೆ? ಸಿಂಪಲ್. ಇದರಿಂದ ನಿಮ್ಗೆ ಏನೋ ಮೆಡಿಸಿನ್ಸ್ ಕಾಸ್ಟ್ ಆಗೋದಾಗ್ಲಿ, ಡಾಕ್ಟರ್ ಹತ್ರ ಬಂದ್ರು ತುಂಬಾ ದುಡ್ಡು ತಗೊಂಡ್ರು, ಆತರ ಏನು ಇಲ್ಲ ಸರ್. ಈ ಓವರ್ ಆಕ್ಟಿವ್ ಬ್ಲಾಡರ್ ಅನ್ನೋದು ಈ 40 ರಿಂದ 50 ವರ್ಷದವರೆಗೆ ವುಮೆನ್ಸ್ ಗಾಗ್ಲಿ ಮೇಲ್ಸ್ ಗಾಗ್ಲಿ ಎಲ್ಲಾ ಟೈಮ್ಗೂ ಆಲ್ಮೋಸ್ಟ್ 60 to 70% ಅದೇ ತರನೇ ಬರ್ತಾರೆ. ಎಲ್ಲ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಆಗಿರುತ್ತೆ. ಅದಕ್ಕೆ ಹೇಳೋದು, ಇದನ್ನ ಏನಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಪೇಷಂಟ್ ಗೆ ದಿನ ಡೈಲಿ ಆಕ್ಟಿವಿಟೀಸ್ ಗೆ ತೊಂದರೆ ಆಗ್ಬೋದು. ಇವಾಗ ವುಮೆನ್ 40 to 50 years ಅಂದ್ರೆ ಹೌಸ್ ವೈಫ್ ಇರ್ತಾರೆ, ಮಕ್ಕಳನ್ನ ನೋಡ್ಕೋಬೇಕು, ಹಸ್ಬೆಂಡ್ ನ ನೋಡ್ಕೋಬೇಕು ಅಂತ ಡೈಲಿ ಆಕ್ಟಿವಿಟೀಸ್ ಗೆ ಈ ಸಿಂಪ್ಟಮ್ಸ್ ಅಡ್ಡ ಬಂದಾಗ ಅವ್ರು ನೋಡ್ಕೊಳಕ್ ಆಗಲ್ಲ. ಮತ್ತೆ ಅದೇ ತರ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಓವರ್ ಆಲ್ ಹೆಲ್ತ್ ನಾನೇನೋ ಕುಗ್ಗೋಗ್ತಾ ಇದೀನಿ, ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಫೀಲ್ ಆಗ್ತಾರೆ. ಅದಕ್ಕೆ ಇನ್ಮೇಲೆ ಆ ತರದ್ದು ಏನು ಇಲ್ಲ. ಈ ತರ ಸಿಂಪ್ಟಮ್ಸ್ ಬಂದಾಗ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಫಸ್ಟ್ ಡಯಾಗ್ನೋಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇರೆದನ್ನೆಲ್ಲ ರೂಲ್ ಔಟ್ ಮಾಡಿ ನಾವು ಇದನ್ನ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಈ ಓವರ್ ಆಕ್ಟಿವ್ ಬ್ಲಾಡರ್ ಡಯಾಗ್ನೋಸ್ ಮಾಡಿದ್ಮೇಲೆ ಇದಕ್ಕೆ ಏನು ಕಾಸ್ಟ್ ಆಗಲ್ಲ. ಫಸ್ಟ್ ಥೆರಪಿ ಅಂತ ಕೊಡ್ತೀವಿ. ಫಸ್ಟ್ ನಾವೇನ್ ಮಾಡ್ತೀವಿ, ಕಾಫಿ, ಈ ಟೀ, ಈ ತರದ್ದು ಏನಾದ್ರು ಕುಡಿಯಂಗಿದ್ರೆ ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಏನಾದ್ರು ಹಾಟ್ ಬೆವರೇಜಸ್, ಬಿಯರ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಇದನ್ನ ಯಾರಾದ್ರೂ ತಗೊಂತಾ ಇದ್ರೆ ನಾವು ಇದನ್ನ ಕಮ್ಮಿ ಮಾಡಕ್ ಹೇಳ್ತೀವಿ. ಅದ್ರ ಜೊತೆಗೆ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಅದ್ರಲ್ಲಿ ನಿಮ್ಗೆ ಎರಡು ಟೈಪ್ ಇರುತ್ತೆ. ಒಂದು ಬ್ಲಾಡರ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಅದನ್ನ ನೀವು ಎಷ್ಟು ನೀರು ತಗೊಂತೀರಾ, ಎಷ್ಟು ವಾಯ್ಡ್ ಮಾಡ್ತೀರಾ, ಯಾವ ಟೈಮ್ ವಾಯ್ಡ್ ಮಾಡ್ತೀರಾ, ನೀವು ಯಾವ ಟೈಮ್ಗೆ ವಾಯ್ಡ್ ಮಾಡಬೇಕು ಅನ್ನೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಒಂದು. ಮತ್ತೆ ಎರಡನೇದು ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಅಂತ ಬರುತ್ತೆ. ಅದನ್ನ ನಿಮ್ಗೆ ಕೀಗಲ್ ಎಕ್ಸರ್ಸೈಸ್ ಅಂತ ಇರುತ್ತೆ. ಅದನ್ನ ಯೂಟ್ಯೂಬ್ ಅಲ್ಲಿ ಸಿಂಪಲ್ ಆಗಿ ಹೊಡೆದ್ರು ಕೂಡ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದ್ 2-3 ಸಿಂಪಲ್ ನೀವು ಡೈಲಿ ಒಂದು 5 ರಿಂದ 10 ನಿಮಿಷ ಮಾಡಿದ್ರು ಕೂಡ ಈ ಓವರ್ ಆಕ್ಟಿವ್ ಬ್ಲಾಡರ್ ಸಿಂಪ್ಟಮ್ಸ್ ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಇದು ಫಸ್ಟ್ ಲೈನ್ ಥೆರಪಿ. ಮತ್ತೆ ಆಯ್ತು, ಇದರಿಂದ ನೀವು ಒಂದು 15-20 ದಿವಸ ಈ ಟ್ರೀಟ್ಮೆಂಟ್ ನಾವು ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ತಗೊಂತೀರಾ. ಇದ್ರಲ್ಲಿ ಆಯ್ತು, ಇದರಲ್ಲಿ ಒಂದು 70-80% ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ ಕೇಸ್ ಈ 70-80% ಇಂಪ್ರೂವ್ಮೆಂಟ್ ಆಗ್ಲಿಲ್ಲ, ಇನ್ನೊಂದು 20% ಏನ್ ಮಾಡ್ತಾರೆ, ಸರ್ ನನಗೆ ಇದು ಮಾಡಿದ್ರು ಕಮ್ಮಿ ಆಗ್ತಿಲ್ಲ, ನನಗೆ ಇನ್ನೇನಾದ್ರೂ ಮಾಡಿ ಅಂತ ಬರ್ತಾರೆ. ಅವಾಗ ಸಿಂಪಲ್ ಆಗಿ ಟ್ಯಾಬ್ಲೆಟ್ಸ್ ಇದಾವೆ, ಅದು ನಿಮಗೆ ಲೋ ಕಾಸ್ಟ್ ಅಲ್ಲೇ ಸಿಗುತ್ತೆ. ಅರ್ಧ ಒಂದು ಮಿರೋಬ್ಯಾಗ್ರಾನ್ ಅಂತ ಬರುತ್ತೆ, ಒಂದು ಸೋಲಿಫೆನಸಿನ್ ಅಂತ ಬರುತ್ತೆ. ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮ್ಗೆ ಫುಲ್ ಕ್ಲಿಯರ್ ಆಗುತ್ತೆ, ಆಯ್ತಾ. ಇದರಿಂದ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಆರಾಮಾಗಿರ್ಬೋದು. ಈ ತರ ಸಿಂಪ್ಟಮ್ಸ್ ಏನಾದ್ರು ಬಂತು ಅಂತಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವು ಸೀದಾ ಯೂರಾಲಜಿಸ್ಟ್, ನಿಮ್ ನಿಯರ್ ಬೈ ಯೂರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ನೀವು ಇದ್ರ ಬಗ್ಗೆ ಅಡ್ವೈಸ್ ತಗೊಳ್ಳಿ. ಥ್ಯಾಂಕ್ ಯು.